ನಮ್ಮ ಮೆಟ್ರೋದಲ್ಲಿ ಪ್ರತಿನಿತ್ಯ ಲಕ್ಷಾಂತರ ಜನ ಪ್ರಯಾಣವನ್ನ ಮಾಡ್ತಾ ಇರ್ತಾರೆ. ಆದರೆ ಈ ಸಂದರ್ಭದಲ್ಲಿ ಕೆಲವರು ಅಸಭ್ಯವಾಗಿ ವರ್ತನೆಯನ್ನ ಮಾಡುವವರು ಇದ್ದಾರೆ. ಇದೀಗ ಅಂಥದ್ದೇ ಘಟನೆ ನಡೆದಿದೆ. ನಮ್ಮ ಮೆಟ್ರೋದಲ್ಲಿ ಕಾಮುಕ ಅಂಕಲ್ ಕಾಟವನ್ನ ಕೊಟ್ಟಿದ್ದಾರೆ. ಯುವತಿಯ ಅಂಗಾಂಗವನ್ನ ಸ್ಪರ್ಶಿಸಿ ಅಸಭ್ಯವಾಗಿ ವರ್ತನೆಯನ್ನ ಮಾಡಿದ್ದಾನೆ. ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಲ್ಲಿ ಆ ಅಂಕಲ್ ಅನುಚಿತವಾಗಿ ವರ್ತನೆಯನ್ನ ಮಾಡಿರುವಂಥದ್ದು. ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಲ್ಲಿ ಈತ ಯುವತಿಯ ಅಂಗಾಂಗ ಸ್ಪರ್ಶಿಸಿ ಅಸಭ್ಯವಾಗಿ ವರ್ತನೆ ಮಾಡಿದ್ದಾನೆ. ಅಂಕಲ್ ಕೆನ್ನೆಗೆ ಬಾರಿಸಿ ಯುವತಿ ಅಲ್ಲೇ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾಳೆ. ಮೆಟ್ರೋ ಸಿಬ್ಬಂದಿಗೂ ಕೂಡ ಯುವತಿ ದೂರನ್ನ ಸಲ್ಲಿಸಿದ್ದಾಳೆ. ಯುವತಿಯ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ನಂತೆ ಅಂಕಲ್. ಇಂತಹ ಹೀನಕೃತ್ಯ ಮಾಡುವಾಗ ಆತನಿಗೆ ತಲೆಯಲ್ಲಿ ಜ್ಞಾನ ಇರಲಿಲ್ಲ ಅಂತ ಅನ್ಸುತ್ತೆ. ಆ ನಂತರ ಆಕೆ ಕೆನ್ನೆಗೆ ಬಾರಿಸಿದ ಮೇಲೆ ಆತನಿಗೆ ತನ್ನ ತಪ್ಪಿನ ಅರಿವಾಗಿದೆಯೋ ಅಥವಾ ಮಾನ ಮರ್ಯಾದೆಗೆ ಹೋಗುತ್ತೆ ಅಂತ ಹೇಳಿ ಕ್ಷಮೆ ಕೇಳಿದ್ನೋ ಗೊತ್ತಿಲ್ಲ. ಈ ಬಗ್ಗೆ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ NCR ದಾಖಲಾಗಿದೆ. 45 ವರ್ಷದ ಹಿರಿಯ ವ್ಯಕ್ತಿಯಿಂದ ಈ ರೀತಿಯಾಗಿ ಅನುಚಿತ ವರ್ತನೆ ಮಾಡಿರುವ ಆರೋಪ ಕೇಳಿ ಬಂದಿರೋದು. ಆಕೆ ಹೇಳ್ತಾಳೆ, ನನ್ನ ತಂದೆ ವಯಸ್ಸಿನ ವ್ಯಕ್ತಿ ಈತ ಈ ರೀತಿಯಾಗಿ ಅಸಭ್ಯವಾಗಿ ವರ್ತನೆ ಮಾಡಿದಾನೆ ಅಂತ ಹೇಳಿ ಆ ಯುವತಿ ಕಿಡಿಕಾರಿದಾಳೆ. ಆತನ ಕೆನ್ನೆಗೆ ಬಾರಿಸಿದಾಳೆ. ಜೊತೆಗೆ ಮೆಟ್ರೋ ಸಿಬ್ಬಂದಿಗೂ ಕೂಡ ಆಕೆ ದೂರನ್ನ ಕೊಟ್ಟಿದ್ದಾಳೆ. ಈ ಹಿನ್ನೆಲೆಯಲ್ಲಿ ಇದೀಗ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ NCR ದಾಖಲಾಗಿದೆ. So I got up and I slapped him. I gave a one tight slap and asked him to get up. And then luckily he was also getting down in the same metro. So poor fellow, I slapped him again in the metro station. I slapped him so bad that, he was literally crying and, begging. But above all of this, he's smiling also. He's taking the slap, he's doing ooh, and then he's smiling. Illa, he's saying something in Kannada which I didn't understand. That this bastard was not opening his mouth because he knows that he's done something wrong. Sorry, he's saying, then he's saying something else. Then the metro securities came and took both of us and said, ma'am, let's complain. I said, yeah, let's complain. Let's call the police. I want to call the police. And he was taken to the police station. And few things that came to surprise to me is that he has been roaming around the metro for the last 1 hour and not exiting from any metro station. So he's been doing this for a while. 2, he was drunk. 3, he's 46 years old. Literally my dad's age. My dad is 47, a year younger to my dad. I got more angry actually. I gave him 2, 3, 4 more slaps. I couldn't hold myself. And I feel this whole incident, when I look back, I feel like what I did is not enough still. Because this fellow came and said one dialogue to those metro people that she's like my daughter. And the only one question I yelled and screamed in that whole station is, do you catch your daughters or do you touch your daughters here? Do you touch your daughter here? Because my dad doesn't touch me here. So he was like, no, sorry. He was catching everybody's leg. He was ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪ್ರಗತಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಗತಿ, ಲಕ್ಷಾಂತರ ಜನ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾರೆ. ಈ ತರದ ವರ್ತನೆ ತೋರಿಸಿದ್ರೆ ಹೇಗೆ ಪ್ರಯಾಣ ಮಾಡೋದು ಅನ್ನುವಂತಹ ಆತಂಕ ಕೂಡ ಸಹಜವಾಗಿ ಹೆಣ್ಮಕ್ಳಿಗೆ ಬರುತ್ತೆ. ಇದು ನಡೆದಿದ್ದು ಯಾವಾಗ? ಈತನ ವಿರುದ್ಧ ಇದೀಗ ಪ್ರಕರಣ ದಾಖಲಾಗಿದೆ. ವಿಚಾರಣೆ ಸಂದರ್ಭದಲ್ಲಿ ಆತ ಏನ್ ಹೇಳಿದಾನೆ? ನಮಿತಾ, ಈ ಒಂದು ಪ್ರಕರಣ ಡಿಸೆಂಬರ್ 23 ಸಂಜೆ 7 ಗಂಟೆಯ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಘಟನೆಗೆ ಸಂಬಂಧಪಟ್ಟ ಹಾಗೆ ಆ ಯುವತಿ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲೂ ಕೂಡ ದೂರನ್ನ ಕೊಟ್ಟಿದ್ದಾರೆ. ಜೊತೆಗೆ NCR ಕೂಡ ದಾಖಲನ್ನ ಮಾಡಿದ್ದಾರೆ. ಪೊಲೀಸರು ಕೂಡ ಆತನ ತಪ್ಪನ್ನ ಮನವರಿಕೆ ಮಾಡುವಂತಹ ಪ್ರಯತ್ನವನ್ನು ಕೂಡ ಪಟ್ಟಿದ್ದಾರೆ. ಜೊತೆಗೆ ಖುದ್ದು ಯುವತಿಯೇ ಕಂಪ್ಲೇಂಟ್ ಕೊಡುವಂತಹ ಸಂದರ್ಭದಲ್ಲಿ FIR ನಾಟ್ ರಿಕ್ವೈರ್ಡ್ ಅಂತ ಬರೆದಿರೋದ್ರಿಂದ NCR ಅನ್ನ ದಾಖಲು ಮಾಡಿ ಆತನ ತಪ್ಪಿನ ಬಗ್ಗೆ ಅರ್ಥ ಮಾಡಿಸಿ ಆತನಿಗೆ ಈಗ ಕಳಿಸಿರುವಂತದ್ದು. ಮೆಜೆಸ್ಟಿಕ್ ನ ಮೆಟ್ರೋ ಸ್ಟೇಷನ್ ನಲ್ಲಿ ಆತನನ್ನ ಕೆಳಗಿಳಿಸಿ ಅಲ್ಲಿರುವಂತಹ ಮೆಟ್ರೋ ಸೆಕ್ಯೂರಿಟಿ ಸಿಬ್ಬಂದಿಗೆ ಯುವತಿ ಈ ವಿಚಾರವಾಗಿ ಹೇಳ್ತಾಳೆ. ಅದಾದ್ಮೇಲೆ ಅಲ್ಲಿಂದ ಪೊಲೀಸ್ ಠಾಣೆಗೆ ಕರ್ಕೊಂಡೋಗಿ ಆತನನ್ನು ಒಪ್ಪಿಸ್ತಾನೆ. ಪದೇ ಪದೇ ಈ ರೀತಿಯಾದಂತಹ ಪ್ರಕರಣ ನಮ್ಮ ಮೆಟ್ರೋದಲ್ಲಿ ಆಗ್ತಾನೆ ಇರುತ್ತೆ. ಅಂದ್ರೆ ಇದೇ ಮೊದಲನೇ ಸಲ ಈ ರೀತಿಯಾಗಿ ಆಗ್ತಾ ಇರೋದಲ್ಲ. ಈ ಹಿಂದೆಯೂ ಕೂಡ ಹಲವು ಪ್ರಕರಣಗಳು ಈ ರೀತಿಯಾಗಿ ಆಗಿದೆ. ಸೊ ಮಹಿಳೆಯರ ಸುರಕ್ಷತೆಯ ವಿಚಾರ ಕೂಡ ಇಲ್ಲಿ ಮುನ್ನೆಲೆಗೆ ಬರುತ್ತೆ. ಇದೇ ಕಾರಣಕ್ಕೋಸ್ಕರ ನಮ್ಮ ಮೆಟ್ರೋದಲ್ಲಿ ಈ ಹಿಂದೆ 1 ಬೋಗಿಯನ್ನ ರಿಸರ್ವ್ ಮಾಡಲಾಗಿತ್ತು. ಆದ್ರೆ ಈಗ ಪ್ರತಿ ಟ್ರೈನ್ ಅಲ್ಲೂ ಕೂಡ 2 ಬೋಗಿಯನ್ನ ಮಹಿಳೆಯರಿಗಾಗಿ ರಿಸರ್ವ್ ಮಾಡ್ತಾರೆ. ಆದ್ರೆ ಪೀಕ್ ಅವರ್ ಅಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಅಲ್ಲಿ ಮೆಟ್ರೋದಲ್ಲಿ ನಿಲ್ಲೋದಕ್ಕೂ ಕೂಡ ಸ್ಟೇಷನ್ ಅಲ್ಲಿ ನಿಲ್ಲೋದಕ್ಕೂ ಕೂಡ ಜಾಗ ಇಲ್ಲದೆ ಇರುವಷ್ಟು ರಶ್ ಮೆಟ್ರೋ ಸ್ಟೇಷನ್ ಅಲ್ಲಿ ಆಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ಪೀಕ್ ಅವರಲ್ಲಿ ಮೆಟ್ರೋ ತುಂಬಿ ತುಳುಕ್ತಾ ಇರುವಂತಹ ಸಂದರ್ಭದಲ್ಲಿ ಇಂತಹ ಕೆಲವರು ಈ ರೀತಿಯಾಗಿ ಅಸಭ್ಯ ವರ್ತನೆಯನ್ನ ತೋರ್ತಾರೆ. ಇಲ್ಲಿ ಯುವತಿಯೇ ಖುದ್ದಾಗಿ ಆಕೆಗೆ ಏನಾಯ್ತು, ಆಕೆ ಏನ್ ಅನುಭವಿಸಿದ್ಲು ಅದೆಲ್ಲವನ್ನು ಕೂಡ ವಿಸ್ತೃತವಾಗಿ ಆಕೆಯೇ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾಳೆ. ಒಬ್ಬ 45-46 ವರ್ಷದ ವ್ಯಕ್ತಿ, ಅಂದ್ರೆ ಆಕೆಯ ತಂದೆಯ ವಯಸ್ಸಿನ ವ್ಯಕ್ತಿ ಮಾಡಿರುವಂತಹ ಒಂದು ನೀಚ ಕೆಲಸವನ್ನ ಇಲ್ಲಿ ಕ್ಲಿಯರ್ ಆಗಿ ಆಕೆ ಎಕ್ಸ್ಪ್ಲೈನ್ ಮಾಡಿರೋದು ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವ್ಯಾಪಕ ಟೀಕೆ ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು. ನಮಿತಾ,
ಈಗ ಪ್ರಕೃತಿ ಇಂತಹ ಒಂದು ಸಂದರ್ಭದಲ್ಲಿ ಆಕೆ ಸಿಬ್ಬಂದಿ ಕೂಡ ದೂರನ್ನ ಕೊಡ್ತಾಳೆ ಆ ಸಂದರ್ಭದಲ್ಲಿ. ಯಾಕಂದ್ರೆ ಅಲ್ಲೇ ಆತ ಅಂದ್ರೆ ಅಲ್ಲೇ ಇದ್ನ ಆತನನ್ನೇ ಹಿಡಿದುಕೊಡುವಂತಹ ಸಂದರ್ಭದಲ್ಲಿ ಆಕೆ ಹೇಳ್ದಂಗೆ ವಿಡಿಯೋದಲ್ಲಿ ಆತ ನಗ್ತಾ ಇದ್ದ, ನೀನ್ ನನ್ನ ಮಗಳು ಅಂತಾನು ಕೂಡ ಆತರ ನನಗೆ ಅಂತಾನು ಕೂಡ ಹೇಳ್ತಾ ಇದ್ದ ಅಂತ ಹೇಳಿ. ಏನಾದ್ರೂ ಕುಡ್ದಿದ್ನ ಆತ, ಅಥವಾ ಈ ರೀತಿಯಾಗಿ ಈ ಹಿಂದೆ ಕೂಡ ಏನಾದ್ರೂ ಮಾಡಿರುವಂತಹ ಒಂದು ಘಟನೆಗಳು ಇದೆಯಾ ಹೇಗೆ ಅಂತ ಹೇಳಿ? ನಮಿತಾ, ಈ ಹಿಂದೆ ಈ ರೀತಿಯಾಗಿ ಮಾಡಿದ್ನ ಅನ್ನುವಂಥದ್ರ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ. ಆದ್ರೆ ಆತ ಕುಡ್ಕೊಂಡಿದ್ದ ಅನ್ನುವಂಥದ್ದು ಖುದ್ದು ಆ ಯುವತಿಯ ವಿಡಿಯೋದಲ್ಲಿ ಹೇಳ್ತಾಳೆ. ಆತನ ಪಕ್ಕದಲ್ಲೂ ಕೂಡ ಕೂರೋದಕ್ಕೆ ಆಗದೆ ಇರುವಷ್ಟು ಸ್ಮೆಲ್ ಕೂಡ ಬರ್ತಾ ಇತ್ತು. ಕುಡಿದಿದ್ದ ಅನ್ನುವಂಥದ್ದಂತೂ ಸ್ಪಷ್ಟ ಆಗುತ್ತೆ. ಜೊತೆಗೆ ಈಕೆ ವಿಡಿಯೋ ಮಾಡುವಂತಹ ಸಂದರ್ಭದಲ್ಲಿ ಅವ್ನು ನಗ್ತಾ ಇರ್ತಾನೆ. ಜೊತೆಗೆ ಅವನ ವರ್ಷನ್ ಏನು ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಪೊಲೀಸರ ಹತ್ರ ಆತ ಕ್ಷಮೆ ಕೇಳಿದಾನೆ, ಸಾರಿ ಕೇಳಿದಾನೆ ಅಂತ ಅಂದ್ರೆ ಪ್ರಾಯಶಃ ಆತ ತಪ್ಪು ಮಾಡಿದಾನೆ ಅಂತಾನೆ ಅರ್ಥ. ಜೊತೆಗೆ ಮೆಟ್ರೋ ಸ್ಟೇಷನ್ ಅಲ್ಲೂ ಕೂಡ, ಅಂದ್ರೆ ಇದು ವಿಧಾನಸೌಧ ಮೆಟ್ರೋ ಸ್ಟೇಷನ್ ಅಂದ್ರೆ ಮೆಟ್ರೋ ಟ್ರೈನ್ ಒಳಗಡೆ ಆಗಿರೋದು, ವಿಧಾನಸೌಧ ಮೆಟ್ರೋ ಸ್ಟೇಷನ್ ಸಮೀಪ ಹೋಗುವಂತಹ ಸಂದರ್ಭದಲ್ಲಿ ಈ ಘಟನೆ ಆಗಿರೋದು. ಮೆಜೆಸ್ಟಿಕ್ ನಲ್ಲಿ ಯುವತಿಯು ಇಳ್ಕೊಳ್ತಾಳೆ, ಜೊತೆಗೆ ಆತನನ್ನು ಕೂಡ ಇಳ್ಕೋತಾನೆ. ಇಬ್ರು ಕೂಡ ಆತನನ್ನ ಕರ್ಕೊಂಡು ಯುವತಿ ಮೆಟ್ರೋ ಸೆಕ್ಯೂರಿಟಿ ಸಿಬ್ಬಂದಿ ಹತ್ರ ಕರ್ಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ಸಿಬ್ಬಂದಿ ಆತನಿಗೆ ಮನವರಿಕೆ ಮಾಡುವಂತಹ ಟೈಮಲ್ಲೂ ಕೂಡ ಅವನು ಕ್ಷಮೆ ಕೇಳ್ತಾನೆ, ಇರೋಬರೋರ್ ಕಾಲಿಗೆಲ್ಲ ಬೀಳ್ತಾನೆ. ವಿಡಿಯೋದಲ್ಲೂ ಕೂಡ ನೀವು ನೋಡಬಹುದು, ಸಾರಿ ಅನ್ನೋದನ್ನು ಕೂಡ ಹೇಳ್ತಾನೆ. ನೀ ನನ್ನ ಮಗಳ ಸಮಾನ ಅಂತೆಲ್ಲ ಹೇಳ್ತಾನೆ. ಮಗಳು ಸಮಾನ ಅಂತ ಹೇಳುವವನು ಇಂತಹ ಕೃತ್ಯ ಮಾಡುವಾಗ ಆತನಿಗೆ ಮಗಳು ಅನ್ನೋದು ತಲೆಗೆ ಬಂದಿಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಹುಟ್ಕೊಳ್ಳುತ್ತೆ. ಸೊ ಸದ್ಯಕ್ಕೆ ಈ ರೀತಿಯಾದಂತಹ ಘಟನೆಗಳಿಗೆ ಬ್ರೇಕ್ ಹಾಕೋದಕ್ಕೆ ಮೆಟ್ರೋದಲ್ಲಿ ವುಮೆನ್ ಸ್ಕ್ವಾಡ್ಗೂ ಕೂಡ ಜಾಸ್ತಿ ಒತ್ತಾಯ ಕೇಳಿ ಬಂದ ಇರುವಂತದ್ದು. ನಮಿತಾ, ಆತ ಯಾರು, ಆತನ ಹಿನ್ನೆಲೆ ಏನೇನೋ ಅದ್ರ ಬಗ್ಗೆ ಏನಾದ್ರೂ ಗೊತ್ತಾಗಿದೆಯಾ ಪೊಲೀಸ್ ವಿಚಾರಣೆಯಲ್ಲಿ ಹೇಗೆ? ಸದ್ಯಕ್ಕೆ ಆಸ್ ಆಫ್ ನೌ ಗೊತ್ತಾಗಿರುವಂತಹ ಇನ್ಫಾರ್ಮೇಶನ್ ಪ್ರಕಾರ ಆತ ವಿಜಯನಗರದ ಭಾಗದವನು ಅನ್ನುವಂತಹ ಇನ್ಫಾರ್ಮೇಶನ್ ಗೊತ್ತಾಗಿದೆ. ಜೊತೆಗೆ ದೂರು ಕೊಡುವಂತಹ ಸಂದರ್ಭದಲ್ಲಿ ಯುವತಿಯೇ ಎಫ್ಐಆರ್ ಅನ್ನ ಹಾಕೋದು ಬೇಡ ಅಂತ ಆಕೆಯೇ ಕಂಪ್ಲೇಂಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಪೊಲೀಸರು ಅವನಿಗೆ ಒಂದ್ ಸ್ವಲ್ಪ ನೀನ್ ಮಾಡಿರುವಂತಹ ಕೆಲಸ, ಗನಂದಾರಿ ಕೆಲಸ ಎಂತದ್ದು ಅನ್ನೋದನ್ನ ಪೊಲೀಸ್ ಭಾಷೆಯಲ್ಲಿ ಒಂಚೂರು ಅರ್ಥ ಮಾಡಿಸಿ ಅವನಿಗೆ ಕಳಿಸಿದ್ದಾರೆ. ಮತ್ತೆ ಈ ರೀತಿಯಾದಂತಹ ಘಟನೆಯಲ್ಲಿ ಸಿಕ್ಕಾಕೊಳ್ಬೇಡಿ ಅಂತ ಅವನಿಗೆ ಬುದ್ಧಿವಾದವನ್ನ ಹೇಳಿ ಕಳಿಸಿರುವಂತದ್ದು. ಸದ್ಯಕ್ಕೆ ಮೆಟ್ರೋ ಸ್ಟೇಷನ್ ಅಲ್ಲಿ ಈ ಹಿಂದೆ ಕೂಡ ಈತ ಈ ರೀತಿಯಾಗಿ ಘಟನೆ ಮಾಡಿರೋ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಸೊ ಇದೊಂದು ಪ್ರಕರಣದಲ್ಲಿ ಈತ ಸಿಕ್ಕಾಕೊಂಡಿದ್ದಾನೆ. ಜೊತೆಗೆ ಮೆಟ್ರೋ ಸ್ಟೇಷನ್ ಅಲ್ಲಿ ಮಹಿಳೆಯರಿಗೆ ಈ ರೀತಿಯಾದಂತಹ ಘಟನೆಗಳು, ಈ ರೀತಿಯಾದಂತಹ ಕೇಸ್ಗಳು, ಸುರಕ್ಷತೆಯ ವಿಚಾರ ಆಗಾಗ ಚರ್ಚೆ ಆಗ್ತಾ ಇರುತ್ತೆ. ಪೀಕ್ ಅವರ್ ನಲ್ಲಿ ಇಂತಹ ಕೆಲವರು ಈ ರೀತಿಯಾದಂತಹ ಘಟನೆಗಳನ್ನ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಹೆಚ್ಚಿನ ಭದ್ರತೆಯನ್ನ ಮತ್ತೆ ಸೆಕ್ಯೂರಿಟಿ ಸಿಬ್ಬಂದಿಯನ್ನು ಕೂಡ ಜಾಸ್ತಿ ನಿಯೋಜನೆ ಮಾಡಬೇಕು ಅನ್ನುವಂತಹ ಒತ್ತಾಯ ಇರುವಂತದ್ದು. ನಮಿತಾ, ಓಕೆ, ಥ್ಯಾಂಕ್ ಯು ಪ್ರಗತಿ ಡೀಟೇಲ್ಸ್ಗೆ.